ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೆನ್. ಕ್ರಿಸ್ತನಲ್ಲಿ ಬಾಳುವಾಗ ಎಂದೆಂದು ಜಯ ಜಯವೇ. ಕ್ರಿಸ್ತನಲ್ಲಿ ಬಾಳುವಾಗ ಎಂದೆಂದು ಜಯ ಜಯವೇ. ಜೈ ಜೈ ಕ್ರಿಸ್ತ ಹಲ್ಲೇಲೂಯ, ಜೈ ಜೈ ಕ್ರಿಸ್ತ ಹಲ್ಲೇಲೂಯ, ಜೈ ಜೈ ಕ್ರಿಸ್ತ ಹಲ್ಲೇಲೂಯ, ಜೈ ಜೈ ಕ್ರಿಸ್ತ ಹಲ್ಲೇಲೂಯ. ಕ್ರಿಸ್ತನಲ್ಲಿ ಬಾಳುವಾಗ ನಮಗೆಂದೆಂದು ಜಯ ಜಯವೇ. ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಈ ದಿನದ ಮುಂಜಾನೆಯ ಜೀವಸ್ವರ 1 ಕೊರಿಂಥ 15ನೇ ಅಧ್ಯಾಯ ವಚನ 12. ಪುನರುತ್ಥಾನದ ಬಗ್ಗೆ ಸಂತ ಪೌಲರು ಇಲ್ಲಿ ಪರಿಪೂರ್ಣವಾದ ವಿವರಣೆಯನ್ನು ಕೊಡುವುದನ್ನು ನಾವು ನೋಡುತ್ತೇವೆ. ಕ್ರಿಸ್ತ ಯೇಸು ಮರಣದಿಂದ ಪುನರುತ್ಥಾನ ಹೊಂದಿದರು ಎಂದು ನಾವು ಸಾರುತ್ತಿರುವರಲ್ಲಿ ಸತ್ತವರು ಪುನರುತ್ಥಾನ ಆಗುವುದಿಲ್ಲ ಎಂದು ನಿಮ್ಮಲ್ಲಿ ಕೆಲವರು ವಾದಿಸುವುದು ಹೇಗೆ? ಪೌಲ ಮತ್ತು ಎಲ್ಲ ಪ್ರೇಷಿತರು ಯೇಸು ಮರಣವನ್ನು ಜಯಿಸಿ ಪುನರುತ್ಥಾನ ಹೊಂದಿದರು, ಸ್ವರ್ಗಾರೋಹಣರಾದರು. ಅದೇ ನಮ್ಮ ಕ್ರೈಸ್ತೀಯ ವಿಶ್ವಾಸ. ಅದನ್ನು ಸಾರುತ್ತಿರುವಾಗ ಕೆಲವರು ಅದಕ್ಕೆ ತದ್ವಿರುದ್ಧವಾಗಿ ಸಾರುತ್ತಿದ್ದರು, ಸತ್ತವರು ಪುನರುತ್ಥಾನ ಆಗುವುದಿಲ್ಲ ಎಂಬುದಾಗಿ. ಸತ್ತವರಿಗೆ ಪುನರುತ್ಥಾನ ಇಲ್ಲ ಎಂಬುದು ನಿಜವಾದರೆ ಕ್ರಿಸ್ತ ಯೇಸು ಪುನರುತ್ಥಾನ ಹೊಂದಲಿಲ್ಲ ಎಂದಾಗಾಯಿತು. ಕ್ರಿಸ್ತ ಯೇಸು ಪುನರುತ್ಥಾನರಾಗಲಿಲ್ಲ ಎಂದರೆ ನಮ್ಮ ಬೋಧನೆ ಬರಿದು, ನಮ್ಮ ವಿಶ್ವಾಸ ಬರಿದು. ಇವತ್ತು ನಮ್ಮ ಬೋಧನೆ ಏನು? ಯೇಸು ನಮ್ಮ ಪಾಪಗಳನ್ನು ಪರಿಹರಿಸಿ ಪುನರುತ್ಥಾನ ಹೊಂದಿ ಮರಣವನ್ನ ಜಯಿಸಿ ಸ್ವರ್ಗಾರೋಹಣರಾಗಿದ್ದಾರೆ. ಅವರು ಮತ್ತೆ ಮರಳಿ ಬರಲಿದ್ದಾರೆ. ನಮ್ಮನ್ನು ನಿತ್ಯಕ್ಕೂ ಅವರೊಡನೆ ಇರಿಸಿಕೊಳ್ಳಲು ಕರೆದೊಯ್ಯುತ್ತಾರೆ. ನಾವು ನಿತ್ಯ ಜೀವನವನ್ನ ಜೀವಿಸಲು ಕರೆಯಲ್ಪಟ್ಟವರು, ಸ್ವರ್ಗೀಯ ಸ್ವಾಸ್ಥ್ಯಕ್ಕೆ ಹಕ್ಕು ಬಾಧ್ಯರು ಎಂಬುದಾಗಿ. ಆದರೆ ಹೀಗೆ ಬೋಧನೆ ಮಾಡಿದ ನಾವು ಯೇಸು ಪುನರುತ್ಥಾನಗೊಳ್ಳಲಿಲ್ಲ ಅಂದ ಮೇಲೆ ನಾವು ನಂಬಿರುವ ನಂಬಿಕೆ ವ್ಯರ್ಥವಾಗಿರುತ್ತದೆ. ನಮ್ಮ ನಂಬಿಕೆ ಏನು? ಯೇಸು ಮತ್ತೆ ಪುನರಾಗಮಿಸುತ್ತಾರೆ, ಯೇಸುವಿನ 2ನೆಯ ಬರುವಿಕೆಗೆ ಸಿದ್ಧರಾಗಬೇಕು ಎಂಬುದಾಗಿ. ಯೇಸು ಇರುವಲ್ಲಿಯೇ ನಾವು ಇರುತ್ತೇವೆ. ಯೇಸು ಮೊದಲು ಶಿಷ್ಯರಿಗೆ ಹೇಳಿ ಹೋದ್ರಲ್ವಾ, ನಾನು ಹೋಗಿ ನಿಮಗಿಂತ ಮುಂಚಿತವಾಗಿ ತಂದೆಯ ಮನೆಯಲ್ಲಿ ಅನೇಕ ಭವನಗಳನ್ನು ನಿಮಗಾಗಿ ಸಿದ್ಧ ಮಾಡುತ್ತೇನೆ, ನಾನು ಇರುವಲ್ಲಿಯೇ ನೀವು ನನ್ನೊಟ್ಟಿಗೆ ಇರಬೇಕು ಎಂಬುದಾಗಿ. ಪುನರುತ್ಥಾನಗೊಳ್ಳಲಿಲ್ಲ, ಅವರು ಸತ್ತಿದ್ದಾರೆ ಅಂದಮೇಲೆ ಈ ಬೋಧನೆಯೆಲ್ಲ ವ್ಯರ್ಥ, ನಾವು ನಂಬಿರುವ ವಿಶ್ವಾಸವು ವ್ಯರ್ಥವಾಗುತ್ತದಲ್ಲವೇ? ಸತ್ತವರು ಪುನರುತ್ಥಾನ ಹೊಂದುವುದಿಲ್ಲ ಎಂಬುದು ನಿಜವಾದರೆ ದೇವರು ಕ್ರಿಸ್ತ ಯೇಸುವನ್ನು ಪುನರುತ್ಥಾನಗೊಳಿಸಿಲ್ಲ ಎಂದಾಯಿತು. ದೇವರು ಕ್ರಿಸ್ತ ಯೇಸುವನ್ನು ಸಾವಿನಿಂದ ಪುನರುತ್ಥಾನಗೊಳಿಸಿದ್ದಾರೆ ಎಂದು ಸಾಕ್ಷಿ ಹೇಳಿದ ನಾವು ದೇವರ ಬಗ್ಗೆಯೇ ಸುಳ್ಳು ಸಾಕ್ಷಿ ಹೇಳಿದಂತಾಯಿತು. ಅದಕ್ಕೆ ಸಂತ ಪೌಲ ಹೇಳ್ತಾನೆ, ಇಲ್ಲಿ ಡೌಟೇ ಬೇಡ, ನೋ ಕನ್ಫ್ಯೂಷನ್, 2 ಮನಸ್ಸು ತೆಗೆದುಕೊಳ್ಳಬೇಡಿ. ಯೇಸು ಸತ್ತು ಪುನರುತ್ಥಾನ ಆಗಿಲ್ಲ ಎಂಬುದನ್ನು ನೀವು ನಂಬಬೇಡಿ. ಯೇಸು ಸತ್ತು ಪುನರುತ್ಥಾನ ಹೊಂದಿದ್ದಾರೆ ಎಂಬುದೇ ನಮ್ಮ ವಿಶ್ವಾಸ. ಇಲ್ಲದಿದ್ದರೆ ದೇವರ ಬಗ್ಗೆ ನಾವು ಸುಳ್ಳು ಸಾಕ್ಷಿ ಹೇಳಿದಂತಾಗುತ್ತದೆ. 1 ಪೇತ್ರ 1ನೇ ಅಧ್ಯಾಯ ವಚನ 3ರಲ್ಲಿ ನಾವು ನೋಡುತ್ತೇವೆ, ಜೀವಂತ ನಿರೀಕ್ಷೆ. ನಾವು ನಿರೀಕ್ಷೆ ಮಾಡುತ್ತಿದ್ದೇವೆ, ಅದು ಸತ್ತು ಹೋದದಲ್ಲ, ಅದು ಜೀವಂತವಾಗಿ ಕಾರ್ಯ ಮಾಡುವಂಥದ್ದು ಎಂಬುದಾಗಿ. ನಮ್ಮ ಪ್ರಭು ಯೇಸು ಕ್ರಿಸ್ತರ ತಂದೆಯಾದ ದೇವರಿಗೆ ಸ್ತುತಿ ಸ್ತೋತ್ರ ಸಲ್ಲಲಿ. ಯೇಸು ಕ್ರಿಸ್ತರನ್ನು ಮರಣದಿಂದ ಪುನರುತ್ಥಾನಗೊಳಿಸುವುದರ ಮೂಲಕ ದೇವರು ತಮ್ಮ ಅಪಾರ ಕರುಣೆಯಿಂದ ನಮಗೂ ಸಹ ಹೊಸ ಜನ್ಮವನ್ನು, ಜೀವಂತ ನಿರೀಕ್ಷೆಯನ್ನು ನೀಡಿದ್ದಾರೆ. ಪ್ರೈಸ್ ದ ಲಾರ್ಡ್. ಯೇಸುವನ್ನ ದೇವರು ಪುನರುತ್ಥಾನಗೊಳಿಸಿ ದೇವರ ಶಕ್ತಿಯನ್ನ ಈ ಲೋಕಕ್ಕೆ ಪ್ರಕಟಪಡಿಸಿ ಯೇಸುವನ್ನ ನಂಬುವ ಪ್ರತಿಯೊಬ್ಬರಿಗೂ ಈ ರೀತಿಯ ಹೊಸ ಜನ್ಮ, ಆ ನಮ್ಮ ನಿರೀಕ್ಷೆ ಜೀವಂತವಾದುದು ಎಂಬುದನ್ನ ಸಾಕ್ಷೀಕರಿಸಿದ್ದಾರೆ. ಹೀಗೆ ಇರುವಾಗ ಯೇಸು ಪುನರುತ್ಥಾನಗೊಳ್ಳಲಿಲ್ಲ ಎಂದು ನಾವು ಹೇಳಿದ್ದೇ ಆದರೆ ದೇವರನ್ನ ನಾವು ಸುಳ್ಳುಗಾರರನ್ನಾಗಿ ಮಾಡಿದಂತಾಗುತ್ತದೆ, ಅಥವಾ ನಮ್ಮ ಸಾಕ್ಷಿ ಸುಳ್ಳಾಗುತ್ತದೆ ಎಂಬುದಾಗಿ. ಸತ್ತವರು ಪುನರುತ್ಥಾನ ಹೊಂದುವುದಿಲ್ಲ ಎಂದರೆ ಕ್ರಿಸ್ತ ಯೇಸು ಪುನರುತ್ಥಾನ ಹೊಂದಲಿಲ್ಲ ಎಂದಾಯಿತು. ಕ್ರಿಸ್ತ ಯೇಸುವೆ ಪುನರುತ್ಥಾನ ಹೊಂದಿಲ್ಲ ಎಂದ ಮೇಲೆ ನಿಮ್ಮ ವಿಶ್ವಾಸವೇ ನಿರರ್ಥಕ, ನೀವಿನ್ನು ಪಾಪಗಳಲ್ಲಿಯೇ ಮುಳುಗಿದ್ದೀರಿ. ಯಾವುದು ಪಾಪ? ಯೇಸು ಸತ್ತು ಪುನರುತ್ಥಾನ ಹೊಂದಿದ್ದಾರೆ ಎಂದು ಯೇಸುವಿನ ಶಿಲುಬೆ, ಮರಣ, ಯೇಸುವಿನ ಸುವಾರ್ತೆಯನ್ನು ನಂಬದಿರುವುದೇ ಪಾಪ. ಧರ್ಮಶಾಸ್ತ್ರದ ಗಂಧವೇ ಇಲ್ಲದ ಜನಜಂಗುಳಿ ಶಾಪಗ್ರಸ್ತವಾಗಿದೆ. ಧರ್ಮಶಾಸ್ತ್ರದಲ್ಲಿ ನನ್ನ ಕುರಿತೇ ನಿಮಗೆ ಬರೆದಿದೆ, ಆದರೆ ನೀವು ನನ್ನ ಬಳಿಗೆ ಬರಲು ನಿಮಗೆ ಇಷ್ಟವಿಲ್ಲ ಎಂದು ಯೋಹನ 5:39, 7:49ರಲ್ಲಿ ನಾವು ನೋಡ್ತೇವೆ.
ಈ ಧರ್ಮಶಾಸ್ತ್ರದ ಗಂಧವೇ ಇಲ್ಲದ ಜನಜಂಗುಳಿ. ಇವತ್ತು ಎಷ್ಟೋ ಜನರಿಗೆ ಯೇಸುವಿನ ಜನನ, ಯೇಸುವಿನ ಮರಣ, ಯೇಸುವಿನ ಪುನರುತ್ಥಾನ, ಯೇಸುವಿನ ಎರಡನೆಯ ಬರುವಿಕೆ ಇದರ ಅರಿವೇ ಇಲ್ಲದೆ ಇದ್ದಾರೆ. ಆದ ಕಾರಣ ಸಂತ ಪೌಲ ಹೇಳ್ತಾನೆ, ನೀವಿನ್ನು ಪಾಪದಲ್ಲಿ ಮುಳುಗಿದ್ದೀರಿ. ಪಾಪ ಅಂದ್ರೆ ಕುಡಿಯೋದು, ವ್ಯಭಿಚಾರ ಮಾಡೋದು, ಮತ್ತೊಂದು ನಿಜ. ಆದರೆ ಅದು ಪಾಪದ ಕ್ಯಾರೆಕ್ಟರ್ಸ್ಗಳು. ಮೂಲ ಏನು? ಯೇಸುವನ್ನ ಅರಿತುಕೊಳ್ಳದೆ ಇರುವವರು ಶಾಪಗ್ರಸ್ತರಾಗಿದ್ದಾರೆ. ಅಷ್ಟೇ ಅಲ್ಲದೆ ಕ್ರಿಸ್ತ ಯೇಸುವಿನಲ್ಲಿ ಮೃತರಾದವರೆಲ್ಲರೂ ವಿನಾಶವಾದರು. ಕ್ರಿಸ್ತ ಯೇಸುವಿನಲ್ಲಿ ನಮಗಿರುವ ನಂಬಿಕೆ ಕೇವಲ ಬದುಕಿಗೆ ಸೀಮಿತವಾಗಿದ್ದರೆ ಜಗತ್ತಿನಲ್ಲಿ ನಮಗಿಂತ ನಿರ್ಭಾಗ್ಯರು ಬೇರೆ ಯಾರೂ ಇಲ್ಲ. ನಮ್ಮ ವಿಶ್ವಾಸ ಯೇಸು ಈ ಲೋಕಕ್ಕೆ ಬೇಕಾದ ಆಶೀರ್ವಾದಗಳನ್ನು ಕೊಡುತ್ತಾರೆ ಅಂತ ನಾವು ನಂಬಿದ್ರೆ ವ್ಯರ್ಥ. ಈ ಲೋಕಕ್ಕೆ ಮಾತ್ರವಲ್ಲ, ಕಾಣದೇ ಇರುವ ಪರಲೋಕವನ್ನ ಸಹ ನಮಗೆ ನೀಡಲಿದ್ದಾರೆ ಎಂಬುದೇ ನಮ್ಮ ವಿಶ್ವಾಸ. ಆದ ಕಾರಣ ಯೇಸು ಜೀವಂತವಾಗಿರುವಾಗ ಒಂದು ಸಾಮತಿಯನ್ನ ಹೇಳಿ ಹೋದರು. ಯಾವುದು? ಶ್ರೀಮಂತ ಧನಿಕ ಮತ್ತು ಆ ಕುಷ್ಠರೋಗಿ ಅಥವಾ ಆ ಬಡ ಲಾಜರ, ಬಿಕಾರಿ ಲಾಜರ. ಶ್ರೀಮಂತ ಧನಿಕನ ವಿಶ್ವಾಸ ಈ ಲೋಕಕ್ಕೆ ಮಾತ್ರ ಸೀಮಿತವಾಗಿತ್ತು. ಚೆನ್ನಾಗಿ ತಿನ್ನು, ಕುಡಿ, ಮಜಾ ಮಾಡು, ನಿನ್ನ ಜೀವನವನ್ನ ಅನುಭವಿಸು ಎಂಬುದಾಗಿ. ಅವನ ವಿಶ್ವಾಸ ಸತ್ತ ಮೇಲೆ ನನಗೊಂದು ಜೀವನ ಇದೆ ಎಂಬುದನ್ನ ನಂಬದೇ ಹೋದ. ಆದರೆ ಬಡ ಲಾಜರ, ಈ ಲೋಕದಲ್ಲಿ ನಾನು ಕಷ್ಟ ಸಂಕಟಗಳನ್ನು ಅನುಭವಿಸಿದರು ನನ್ನ ದೇವರು ನನಗೆ ಮತ್ತೊಂದು ಹೊಸ ಜನ್ಮ, ಸ್ವರ್ಗೀಯ ಸ್ವಾಸ್ಥ್ಯ ನನಗಾಗಿ ಕಾದಿರಿಸಿದೆ ಎಂದು ಇಹಲೋಕದ ಜೀವಿತವನ್ನ ಭಯಭಕ್ತಿಯಿಂದ ಸಾಗಿಸಿದ. ಆದ ಕಾರಣ ಸತ್ತ ಮೇಲೆ ಆ ಧನಿಕ ಹೇಳ್ತಾನೆ, ನನ್ನ ತಮ್ಮಂದಿರು ಈ ಸ್ಥಳಕ್ಕೆ ಬರೋದು ಬೇಡ, ಅವರು ಭೂಲೋಕದಲ್ಲಿಯೇ ಜೀವನ ಸಾಕು, ಭೂಲೋಕವೇ ಜೀವನ ಎಂದು ನನ್ನಂತೆ ಜೀವಿಸುತ್ತಿದ್ದಾರೆ. ಲಾಜರನನ್ನ ಕಳುಹಿಸು, ಅವರು ನರಕಕ್ಕೆ ಬರುವುದು ಬೇಡ. ಆದರೆ ಲಾಜರ ಅಬ್ರಹಾಮನ ತೊಡೆಯ ಮೇಲೆ ಸ್ವರ್ಗೀಯ ಸ್ವಾಸ್ಥ್ಯದಲ್ಲಿ ಕುಳಿತಿದ್ದ ಎಂಬುದನ್ನು ನಾವು ನೋಡುತ್ತೇವೆ. ಇದನ್ನ ಸ್ವತಃ ಪ್ರಭು ಯೇಸುನೇ ಸಾಮತಿ ಹೇಳಿದರು. ನಮ್ಮ ವಿಶ್ವಾಸ ಬರೀ ಈ ಲೋಕಕ್ಕೆ, ಇಲ್ಲಿಯ ಬದುಕಿಗೆ ಮಾತ್ರವಲ್ಲ, ಇದನ್ನು ಮೀರಿ ಸ್ವರ್ಗಕ್ಕೆ ಸಂಬಂಧಪಟ್ಟದ್ದಾಗಿದೆ. ಮುಂದಿನ ವಚನಗಳಲ್ಲಿ ಬಹಳ ಬಹಳ ಅರ್ಥಗರ್ಭಿತವಾಗಿ, ಬಹಳ ಆಳವಾಗಿ ಸಂತ ಪೌಲರು ವಿವರಿಸುತ್ತಾರೆ. ಅದನ್ನು ಧ್ಯಾನಿಸೋಣ. ಇವತ್ತು ನಾವು ಈ ಲೋಕದಲ್ಲಿ ಪರದೇಶಿಗಳಂತೆ, ಪ್ರವಾಸಿಗಳಂತೆ ಇದ್ದೇವೆ. ನಾವು ಇಲ್ಲಿ ದೈವ ಭಯಭಕ್ತಿಯಿಂದಲೂ ಪರಿಶುದ್ಧತೆಯಿಂದಲೂ ದೇವರಿಗೆ ಮೆಚ್ಚುಗೆಯಾದ ಜೀವನವನ್ನ ನಾವು ನಡೆಸಿದರೆ ನಮ್ಮ ವಿಶ್ವಾಸ ಸ್ವರ್ಗೀಯ ಸ್ವಾಸ್ಥ್ಯಕ್ಕೆ ಕೊಂಡೊಯ್ಯುತ್ತದೆ ಎಂಬುದು ದೃಢವಾಗುತ್ತದೆ. ಇಲ್ಲದಿದ್ದರೆ ಇಲ್ಲೇ ಸ್ವರ್ಗ, ಇಲ್ಲೇ ನರಕ, ಕುಡಿ, ತಿನ್ನು, ಮಜಾ ಮಾಡು, ನಾಳೆ ಸತ್ತೋಗ್ತೀವಲ್ಲ, ಅಂತವರ ಸಹವಾಸ ನಮಗೆ ಬೇಡ ಎಂದು ಸಂತ ಪೌಲರು ಹೇಳುತ್ತಾರೆ. ಒಂದು ಕ್ಷಣ ಕಾಲ ನಾವು ಕಣ್ಗಳನ್ನು ಮುಚ್ಚೋಣ. ಕರ್ತರಾದ ಯೇಸುವೇ, ಮುಂಜಾನೆ ಜೀವಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬ ಸಹೋದರ ಸಹೋದರಿಯರು, ಅವರ ಕುಟುಂಬಗಳನ್ನು ನಿಮ್ಮ ಕರಗಳಿಗೆ ಸಮರ್ಪಿಸುತ್ತೇನೆ. ಇಬ್ರಿಯರಿಗೆ ಬರೆದ ಪತ್ರ 12ನೇ ಅಧ್ಯಾಯ ವಚನ 25ರಲ್ಲಿ, ಭೂಲೋಕದಲ್ಲಿ ನಮಗೆ ಬುದ್ಧಿವಾದ ಹೇಳುವ, ನಮಗೆ ಸರಿಯಾದ ಮಾರ್ಗವನ್ನು ತಿಳಿಸುವ ತಂದೆ ತಾಯಿಗಳ ಮಾತುಗಳನ್ನು ನಾವು ತಿರಸ್ಕರಿಸಿದರೆ ನಮಗೆ ದಂಡನೆ ತಪ್ಪಿದ್ದಲ್ಲ. ಹೀಗಿರುವಲ್ಲಿ ಸ್ವರ್ಗದಿಂದ ಇಳಿದು ಬಂದು ನಮಗೆ ಸ್ವರ್ಗೀಯ ರಹಸ್ಯಗಳನ್ನು ತಿಳಿಸಿ ಪವಿತ್ರಾತ್ಮರ ಅಭಿಷೇಕವನ್ನ ನೀಡಿ ದೇವರ ವಾಕ್ಯದ ಜ್ಞಾನದ ಸವಿಯನ್ನು ಉಂಡು ಮತ್ತೆ ನಾವು ವಿಶ್ವಾಸ ಭ್ರಷ್ಟರಾದರೆ ಅಂಥವನು ಮತ್ತೆ ದೇವರೊಟ್ಟಿಗೆ ಸತ್ಸಂಬಂಧವನ್ನು ಪಡೆದುಕೊಳ್ಳಲು ಸಾಧ್ಯವೇ ಇಲ್ಲ. ಆದ ಕಾರಣ ಸ್ವರ್ಗದಿಂದ ಇಳಿದು ಬಂದು ನಮಗೆ ಸುವಾರ್ತೆಯನ್ನು ಸಾರಿದ ಪ್ರಭು ಯೇಸುವಿನ ವಾಕ್ಯವನ್ನು ವಿಶ್ವಾಸಿಸೋಣ. ಮುಂದೆ ನಡೆಯಲಿರುವುದನ್ನು ಮುಂಚಿತವಾಗಿ ನಮಗೆ ಯೇಸು ತಿಳಿಯಪಡಿಸಿದ್ದಾರೆ. ಯೇಸುವಿನ ಎರಡನೆಯ ಬರುವಿಕೆಗೆ ನಾವು ಯೋಗ್ಯ ರೀತಿಯಲ್ಲಿ ಸಿದ್ಧರಾಗುವಂತೆ ಇಹಲೋಕದ ಜೀವಿತವನ್ನು ಭಯಭಕ್ತಿಯಿಂದಲೂ ದೇವರ ವಾಕ್ಯದ ಶಕ್ತಿಯಿಂದಲೂ ಜೀವಿಸಿ ದೇವರಿಗೆ ಸಾಕ್ಷಿಗಳಾಗಿ ಜೀವಿಸುವಂತೆ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ನಮ್ಮನ್ನು, ನಮ್ಮ ಕುಟುಂಬಗಳನ್ನು ವಿಶ್ವಾಸ, ದೃಢವಾದ ವಿಶ್ವಾಸ, ಪುನರುತ್ಥಾನದ ವಿಶ್ವಾಸ, ಜೀವಂತ ನಂಬಿಕೆ, ನಿರೀಕ್ಷೆಯಲ್ಲಿ ಬೆಳೆಸಲ್ಪಡುವಂತೆ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ. ಆಮೇನ್. ಗಾಡ್ ಬ್ಲೆಸ್ ಯು.